ಚಿತ್ರ, ಇವತ್ತು ನಿನ್ನ ಸೀರೆ ಒಡವೆ ಸಿಕ್ಕಿದೆ. ಮುಂದೆ ನಿನ್ನ ಸ್ಥಾನ ಕಿತ್ಕೋತೀನಿ. ಆಮೇಲೆ ಪೂರ್ತಿಯಾಗಿ ನಿನ್ನನ್ನು ಮುತ್ತು ಮಾವನಿಂದ ದೂರ ಮಾಡ್ತೀನಿ. ನಿನ್ನ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾಡು, ನಾನು ನೋಡೇ ಬಿಡ್ತೀನಿ. ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸ ಪ ಪ ಪ ನಿ ಸನಿ ದ ಪ ಮಗರಿ ಸನಿ ದ ಮ ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸಗರಿ ಮಗರಿ ಸ ನಿ ದ ಪ ಮಗ ಮಗರಿ. ಚಿತ್ರ, ಮಾವ, ನಾನು ಚಿತ್ರಕ್ಕ ಅಲ್ಲ, ಮಾಯಾ. ಓಹ್ ಹೌದಲ್ವಾ? ತುಂಬ ಮುದ್ದಾಗಿ ಕಾಣ್ತಿದ್ಯಾ ಮಾಯಾ. ಬೆಳಿ ಮಾಯನ್ ನೋಡು, ಚೆನ್ನಾಗಿ ಕಾಣಿಸ್ತಿದ್ದಾಳಲ್ಲ. ಮುತ್ತು ಮಾವ ಯಾವಾಗಲೂ ಚಿತ್ರಕ್ಕನ ಒಡವೆ ಬಟ್ಟೆನ ನನಗೆ ಕೊಡ್ತಿದ್ರು, ಆದರೆ ಇವತ್ತು ಮಾಯಕ್ಕಂಗೆ ಕೊಟ್ಟಿದ್ದಾರೆ. ನೀನು ಈ ಸೀರೆ ಒಡವೆಯಲ್ಲಿ ಸೇಮ್ ಚಿತ್ರ ಅದಕ್ಕೆ ಕಾಣಿಸ್ದಂಗೆ ಕಾಣಿಸ್ತಿದ್ಯಾ ಮಾಯಾ? ಹೌದು, ಈ ಸೀರೆ ಒಡವೆ ಎಲ್ಲ ಯಾರು ಕೊಟ್ಟಿದ್ದು? ಮುತ್ತು ಮಾವನೇ ಕೊಟ್ಟಿದ್ದು. ಮಾಯಾ, ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಮುಗಿಸ್ಕೊಂಡು ಪೂಜೆ ಟೈಮಿಗೆ ಕರೆಕ್ಟಾಗಿ ಬಂದ್ಬಿಡ್ತೀನಿ. ಸರಿ ಮಾವ, ಬೇಗ ಬಂದ್ಬಿಡಿ, ಕಾಯ್ತಿರ್ತೀನಿ. ನಾನು ಬರ್ತೀನಿ. ಏನು ತುಂಬ ಖುಷಿಯಾಗಿದೆಯಾ? ಏನಿಲ್ಲ, ಹೋಗಿ ಅದಕ್ಕೆ. ಪರವಾಗಿಲ್ಲ, ಹೇಳು. ಅದು ಮುತ್ತು ಮಾವ ಬಂದ್ರಾ? ಹಾಂ. ನನ್ನನ್ನು ಮೇಲ್ ಕರ್ಕೊಂಡು ಹೋಗಿ ಚಿತ್ರಕ್ಕನ ಸೀರೆ ಮತ್ತೆ ಒಡವೆ ಕೊಟ್ರು. ಆಮೇಲೆ ಏನಾಯ್ತು ಗೊತ್ತಾ? ಏನಾಯ್ತು? ನನ್ನ ಚಿತ್ರಕ್ಕನ ಸ್ಥಾನದಲ್ಲಿ ನೋಡ್ತೀರಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ತುಂಬ ಥ್ಯಾಂಕ್ಸ್ ಮಾವ. ನೀನು ನನ್ನ ಅರ್ಧಾಂಗಿ ಆಗೋಳು, ನೀನು ನನಗೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇದೆಯಾ? ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ, ಮತ್ತು ಈಗ ನೆತ್ತಿಗೇರಿದೆ ಮರುಭೂಮಿಗೆ ಮಳೆ ಇಳಿದಿರೋ ಹಾಗೆ. ಅದು ಹೇಗೆ? ತಾನಾನಾ. ಓಹೋ, ಇಷ್ಟೆಲ್ಲ ನಡೆದಿದೆ ಅನ್ನು. ಮದ್ವೆಗೆ ಮುಂಚೆನೆ ಹೋಗಿ ಅತ್ತಿಗೆ.
ಏನೂ ರೆಡಿ ಆಗಿಲ್ಲ, ಮುತ್ತು ಮಾವ ಬಂದ್ಬಿಡ್ತಾರೆ. ಅದಕ್ಕೆ ನೀವಿನ್ನೂ ಮೇಕಪ್ ಮಾಡ್ತಾ ನಿಂತಿದ್ದೀರಾ, ಅಡ್ಗೆ ಗಿಡ್ಗೆ ಏನು ರೆಡಿ ಆಗಿಲ್ಲ. ಮುತ್ತು ಮಾವ ಇನ್ನೇನು ಬಂದ್ಬಿಡ್ತಾರೆ. ಶೋ ಏನು ಮಾಡೋದು? ಅದಕ್ಕೆ ಅವ್ರು ಬರೋಷ್ಟಲ್ಲಿ ನಾವೇ ಅಡುಗೆ ರೆಡಿ ಮಾಡಿಬಿಡೋಣ. ನೀವು ತರಕಾರಿ ಹೆಚ್ಕೊಡಿ, ಒಗ್ಗರಣೆ ನಾನೇ ಹಾಕಿ ಗಮ್ಮ ಗಮ್ಮ ಅಂತ ಅಡುಗೆ ಮಾಡೋಣ. ಬನ್ನಿ ಬನ್ನಿ ಬನ್ನಿ. ಚಿಕ್ಕಿ ಎಲ್ಲ ಅಡುಗೆ ಮಾಡಾಯ್ತು. ಮಹಕ, ಯಾಕೆ ಅಲ್ಲೇ ನಿಂತ್ಬಿಟ್ರಿ? ಬನ್ನಿ, ಏನಾದರೂ ಬೇಕಿತ್ತಾ? ಅಡುಗೆ ಮಾಡಿದ್ ನೀನಾ? ಹಾಂ ಅಕ್ಕ, ನಾನೇ. ಯಾಕೆ, ಏನಾಯ್ತು? ಯಾರಿಗೂ ಹೇಳ್ದೆ ಕೇಳ್ದೆ ಎಲ್ಲ ಮುಂಚೆನೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ಯಾ? ಇವತ್ತು ನಾನು ಅಡುಗೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಅದನ್ನ ಎಲ್ರ ಮುಂದೆನೂ ಹೇಳಿದ್ದೆ, ನೆನ್ಪಿದ್ಯಾ ಬೆಳ್ಳಿ? ಅದು ಪರವಾಗಿಲ್ಲ, ನನ್ನ ಕೆಲಸನೂ ನೀನೇ ಮಾಡಿ ಸ್ವಲ್ಪ ಭಾರ ಕಡಿಮೆ ಮಾಡಿದ್ಯಾ. ಪೂಜೆ ಮುಗ್ದು ಎಷ್ಟೊತ್ತಾಯ್ತು, ಹೊಟ್ಟೆ ಬೇರೆ ತಾಳ ಆಗ್ತಿದೆ. ಇನ್ನೂ ಅಡುಗೆ ರೆಡಿ ಆಗಿಲ್ವಾ? ಬೆಳ್ಳಿ, ಮಾಯಾ. ಬಂದೆ ಮಾವ. ಮುತ್ತು ಮಾವಾಗೆ ನಾನು ಊಟ ಕೊಡ್ತೀನಿ, ನೀನು ಸುಮ್ಮನೆ ಬಂದು ನಿಂತ್ಕೊಂಡು ನೋಡು. ಏನ್ ಮಾಯಾ, ಇಷ್ಟೊಂದು ವೆರೈಟಿ ಮಾಡಿದ್ಯಾ? ಮಾಯಾ, ಅಡುಗೆ ಯಾರು ಮಾಡಿದ್ದು? ಅಯ್ಯೋ, ನಾನೇ ಮಾಡಿದ್ದು ಮಾವ. ನಿಮ್ಗೋಸ್ಕರ ಅಂತ ನಾನೇ ನಿಂತು ಅದಕ್ಕೆ ಸಹಾಯ ತಗೊಂಡು ಮಾಡಿದ್ದು. ಗುಡ್ ಮಾಯಾ. ಟೇಸ್ಟ್ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳಿ ಮಾವ. ಚೆನ್ನಾಗಿರ್ಲಿ ಇಲ್ಲದೆ ಇರ್ಲಿ ಕರೆಕ್ಟಾಗಿ ಹೇಳಬೇಕು, ಸರಿನಾ? ಸರಿ ಮಾಯಾ. ಮಾವ, ಏನ್ ಮಾವ ನೀವು? ಪೂಜೆಗೂ ಇರಲಿಲ್ಲ, ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲ ಮೊದಲು ತಿನ್ನಬೇಕು. ಆದರೆ ಈಗ ನೀವು ಊಟ ಮಾಡ್ತಿದ್ದೀರಾ, ಮೊದಲು ಬೇವು ಬೆಲ್ಲ ತಿನ್ನಿ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಥ್ಯಾಂಕ್ಸ್ ಬೆಳ್ಳಿ, ಮರ್ತೇ ಹೋಗಿದ್ದೆ. ಮಾಯಾ, ಇಷ್ಟೆಲ್ಲ ಅಡುಗೆ ಮಾಡಿದ್ಯಲ್ಲ, ಹಬ್ಬದ ವಿಶೇಷ ಏನು ಹೇಳು? ಹಾ, ಹೇಳ್ತೀನಿ. ಇದು ಬೆಳಕಿನ ಹಬ್ಬ. ಈ ಮನೇಲಿರೋ ಎಲ್ಲ ಹೆಣ್ಮಕ್ಳು ಎಳ್ಬೀರಿ ಈ ಹೊಸ ವರ್ಷನ ಆಚರಿಸ್ಬೇಕು. ಕರೆಕ್ಟಾ ಮಾವ? ಅಯ್ಯೋ ಮಾಯಕ, ನೀವು ತಪ್ಪು ಹೇಳ್ತಿದ್ದೀರಾ. ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹಬ್ಬಗಳಲ್ಲಿ ಶ್ರೇಷ್ಠವಾದ ಹಬ್ಬ ಯುಗಾದಿ ಹಬ್ಬ. ಈ ಹಬ್ಬದಲ್ಲಿ ಮರ ಗಿಡಗಳೆಲ್ಲ ಚಿಗುರೊಡೆದು ಹಚ್ಚ ಹಸಿರ ಕಂಗೊಳಿಸ್ತಾ ಇರುತ್ತೆ. ನಮಗೆಲ್ಲ ಯುಗಾದಿ ಒಂಥರ ಹೊಸ ವರ್ಷದ ರೀತಿ. ಈ ದಿನ ಎಲ್ಲರೂ ದೇವ್ರ ಸ್ಮರಣೆ ಮಾಡ್ತಾ ಮನೆ ಮುಂದೆ ರಂಗೋಲಿ ಹಾಕಿ ತೋರಣಗಳನ್ನ ಕಟ್ಟಿ ಸಿಂಗರಿಸಬೇಕು. ಅದ್ರ ಜೊತೆಗೆ ಎಣ್ಣೆ ಸ್ನಾನ ಮಾಡಬೇಕು. 100
ವರ್ಷಗಳ ಆಯುಷ್ಯ ಆರೋಗ್ಯ ಸಂಪತ್ತೆಲ್ಲ ನಮ್ದಾಗ್ಲಿ, ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಸುಖ ದುಃಖನೆಲ್ಲ ಸಮವಾಗಿ ಸ್ವೀಕಾರ ಮಾಡ್ತೀವಿ ಅಂತ ಬೇವು ಬೆಲ್ಲ ಸ್ವೀಕರಿಸಬೇಕು. ಇದೇ ಈ ಹಬ್ಬದ ವಿಶೇಷ. ಮಾಯಾ, ನೀನು ಇನ್ನೂ ತಿಳ್ಕೊಳ್ಳೋದು ತುಂಬಾ ಇದೆ. ಸ್ವಾತಿ, ಎಲ್ರಿಗೂ ಬೇವು ಬೆಲ್ಲ ಕೊಡು. ಮಾಯಕ್ಕ ಸ್ವಲ್ಪ ಜಾಗ ಬಿಡ್ತೀರಾ? ಅಪ್ಪ ತಿನ್ನು. ಮಾಯಕ್ಕ, ನಾನು ನಿಮ್ಮನ್ನು ಮರ್ತೇ ಹೋಗಿದ್ದೆ. ತಗೊಳ್ಳಿ. ಇವಾಗ ಎಲ್ರೂ ದೇವ್ರ ನೆನ್ಸ್ಕೊಂಡು ಬೇವು ಬೆಲ್ಲ ತಿನ್ನಿ. ಅಯ್ಯೋ, ಮಾಯಾ, ಈಗಷ್ಟೇ ಬೆಳ್ಳಿ ಹಬ್ಬದ ಬಗ್ಗೆ ಅಷ್ಟೆಲ್ಲ ಹೇಳಿದ್ಲು, ನಿನಗಿನ್ನೂ ಬುದ್ಧಿ ಬಂದಿಲ್ಲ ಅಲ್ವಾ? ಛೀ, ಬೇವ್ ಜಾಸ್ತಿ ಇದೆ ಮಾವ. ಅಷ್ಟೊಂದು ಕಹಿ ಹೇಗೆ ತಿನ್ಲಿ ಹೇಳಿ? ಮಾಯಾ, ಮನುಷ್ಯನ ಬದುಕಲ್ಲಿ ಬರೀ ಸುಖ ಮಾತ್ರ ಇರಲ್ಲ, ದುಃಖನೂ ಇರುತ್ತೆ. ಎರಡನ್ನೂ ಈಕ್ವಲ್ ಆಗಿ ತಗೊಳ್ಳೋದನ್ನ ಕಲಿ. ಅಣ್ಣ, ಅದನ್ನೆಲ್ಲ ನಾನು ಹೇಳ್ಕೊಡ್ತೀನಿ. ನೀನು ಊಟ ಮಾಡೋಣ. ನನಗೆ ಚೆನ್ನಾಗಿ ಗೊತ್ತು ಅಡುಗೆ ಮಾಡಿದ ಮಾಯ ಎಲ್ಲ ನೀನು ಅಂತ. ಆದರೂ ಯಾಕೆ ಆ ವಿಷಯ ಮುಚ್ಚಿಟ್ಟೆ? ಎಲ್ಲರೂ ಖುಷಿಯಾಗಿರೋವಾಗ ಅಡುಗೆ ಮಾಡಿದ್ದು ಮಾಯಕ ಅಲ್ಲ, ನಾನು ಅಂತ ಹೇಳಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ ಮಾವ. ಮಾಯ ಯಾಕೆ ಈ ರೀತಿ ನಡ್ಕೊಳ್ತಿದ್ದಾಳೋ ಏನೋ. ಅವಳನ್ನು ಯಾವುದೋ ವಿಷಯ ಕಾಡ್ತಿರ್ಬೇಕು. ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಬಿಡಿ ಮಾವ. ಎಲ್ಲಿ ಆ ಮಾಡು, ಆ ಮಾಡು.
ಬೆಳ್ಳಿ, ಮಾವ ನಾನೇನೋ ನಿನ್ನ ಸಂತೋಷಕ್ಕೆ ಕ್ಲೀನ್ ಮಾಡಲಿ ಅಂತ ಬಿಟ್ಟೆ. ನೆಲನೂ ಟೇಬಲ್ ಕ್ಲೀನ್ ಮಾಡೋದು ಓಕೆ, ಕರ್ಟನ್ ಎಲ್ಲ ಕ್ಲೀನ್ ಮಾಡು ಅಂತ ಹೇಳಿದ್ನಾ? ಮಾವ ಅದನ್ನೆಲ್ಲ ಮಾಡೋದಕ್ಕೆ ಕೆಲ್ಸದವ್ರಿದ್ದಾರೆ. ನೀನು ಮೊದಲು ಕೆಳಗಿಳಿ. ಅಲ್ಲ ಮಾವ, ಕೆಳಗಿಳಿ ಬೆಳ್ಳಿ. ಬೈರ, ಒಂದು ನಿಮಿಷ. ತಿಂಡಿ ಮಾಡಿದ್ಯಾ? ನೋಡಿದ್ಯಾ ಬೆಳ್ಳಿನ? ಮನೆಗೆ ಬಂದಿನ 2-3 ದಿವಸ ಆಗಿಲ್ಲ. ಇದು ನಮ್ಮನೆ, ಇಲ್ಲಿರೋರೆಲ್ಲ ನಮ್ಮವರು ಅಂತ ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದ್ದಾಳೆ ಅಂತ. ಇಂಥವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ, ನಿನಗೆ ಮನ್ಸಾದ್ರೂ ಹೇಗೋ ಬಂತು? ನಿನ್ ಪ್ರಾಬ್ಲಮ್ ಏನು ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ನಾನೇನೋ ಬೇಕು ಬೇಕು ಅಂತ ಇದನ್ನೆಲ್ಲ ಮಾಡಿರೋ ಥರ ಮಾತಾಡ್ತಾ ಇದ್ದೀರಲ್ಲ. ನನಗೆ ಬೆಳ್ಳಿ ಮೇಲೆ ಯಾವುದೇ ಕೋಪ ಇಲ್ಲ. ಆದರೆ ಶಶಿಕಲಾ ಚಿಕ್ಕಮ್ಮ ನಾನು ನೋಡ್ಕೊತಾ ಇದ್ದಿದ್ದು ಅವಳೆ ಅಂದಮೇಲೆ ಅವಳ ಮೇಲೆ ಅನುಮಾನ ಬರೋದು ಸಹಜನೇ. ಅದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟೆ. ಈಗ ಅವಳ ಕೈಯಾರೆ ಅಡುಗೆ ಮಾಡಿಸ್ಕೊಂಡು 3 ಹೊತ್ತು ತಿಂತಿದ್ಯಾ ತಾನೆ? ಅವಳು ಅಡುಗೆ ಮೇಲಿರೋ ನಂಬಿಕೆ ಅವಳ ಮೇಲೆ ಯಾಕೋ ಇಲ್ಲ? ಕಂಪ್ಲೇಂಟ್ ಕೊಡೋದಕ್ಕೂ ಮುಂಚೆ 10 ಸರಿ ಯೋಚನೆ ಮಾಡಬೇಕು ಅಂತ ನಿನಗೆ ಅನ್ಸ್ಲಿಲ್ವಾ? ಒಬ್ರ ಮೇಲೆ ನಂಬಿಕೆ ಇಡೋದು ಅಂದ್ರೆ 2 ನಿಮಿಷ ಪರವಾಗಿ ಮಾತಾಡಿ 2 ನಿಮಿಷ ವಿರುದ್ಧವಾಗಿ ಮಾತಾಡೋದಲ್ಲ. 100ಕ್ಕೆ 100 ಪಟ್ಟು ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಬೆಳ್ಳಿ ಮೇಲೆ ನನಗೆ ನಂಬಿಕೆ ವಿಶ್ವಾಸ ಎರಡೂ ಇದೆ. ಅವಳ ಅಪ್ಪಟ ಅಪರಂಜಿ ಕಣೋ. ಇನ್ಮೇಲಾದ್ರೂ ಯೋಚನೆ ಮಾಡಿ ನಿರ್ಧಾರ ತಗೋ. ಜೈಲಿಂದ ಬಂದವ್ರಿಗೆ ಆರತಿ ಎತ್ತೋದು, ದೃಷ್ಟಿ ತೆಗೆಯೋದು ಇದೆಲ್ಲ ಮಾಡ್ತಾರ? ನಾನಂತೂ ಎಲ್ಲೂ ನೋಡಿಲ್ಲ. ಅಲ್ದೆ ನಿಮಗೆ ಬೆಳ್ಳಿ ಮೇಲಿರೋ ನಂಬಿಕೆ ನನಗೆ ಈಗಲೂ ಇಲ್ಲ. ಬಂದಿದ್ದೀನ ನಾನೇ ಬಂದು ಹೇಳ್ತೀನಿ ನಿಮಗೆ.